ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ನಾನು ಹಾಗಲಕಾಯಿದು ಒಂದು ಪಲ್ಯನ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇದು ಚಿಕ್ಕ ಮಕ್ಕಳಿಂದ ಹಿಡಿದು ನಿಮ್ಮ ಮನೇಲಿ ಎಲ್ಲರಿಗೂ ತುಂಬ ಇಷ್ಟ ಆಗುವಂಥ ರೆಸಿಪಿ ಆಗಿರುತ್ತೆ. ಇದಕ್ಕೆ ನಾನು ಸ್ಪೆಷಲ್ ಆಗಿ ಒಂದು ಪೌಡರನ್ನು ಮಾಡಿಕೊಂಡು ಸೇರಿಸ್ಕೊಂಡು ಮಾಡ್ತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಏನು ಗೊತ್ತಾ, ನನಗೆ ತುಂಬ ಇಷ್ಟ ಆಗಿ ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟ ಆಗಿ ಎಲ್ಲರೂ ಇಷ್ಟಪಡುವಂಥ ರೆಸಿಪಿನ ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಶೇರ್ ಮಾಡ್ಕೊಳ್ಬೇಕು ಅಂತ ಅಂದ್ಕೊಳ್ತೀನಿ. ಏನಕ್ಕೆಂದರೆ ಅದು ಎಲ್ಲರಿಗೂ ಇಷ್ಟ ಆಗುತ್ತೆ ಅನ್ನೋದು ನನಗೆ ನನ್ನ ಒಂದು ನಂಬಿಕೆ. ತುಂಬ ಚೆನ್ನಾಗಿರುತ್ತೆ ಇದು ಮಾತ್ರ. ಹಾಗಲಕಾಯಲ್ಲಿ ಕಹಿ ಕೂಡ ಏನೂ ಇರಲ್ಲ ಇದರಲ್ಲಿ. ನಾನು ನನ್ನ ಮಕ್ಕಳು ಸ್ವಲ್ಪ ಹಠ ಮಾಡ್ತಾರೆ ಅಂತೇಳಿ ಅದರೊಳಗಡೆ ಬೀಜನೆಲ್ಲ ತೆಗಿತಾ ಇದ್ದೀನಿ. ನೀವು ಬೇಕಿದ್ರೆ ಬೀಜದ ಜೊತೆನೇ ಈ ಥರ ಪಲ್ಯನ ಮಾಡ್ಕೊಳ್ಬಹುದು ಇದೇ ಮೆಥಡಲ್ಲಿ. ಹಾಗೆ ನಾನು ಇದಕ್ಕೆ ಒಂದು ಸ್ಪೆಷಲ್ ಆದಂಥ ಒಂದು ಪೌಡರನ್ನು ಇಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ. ಯಾರಾದರೂ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಂತ ಹೇಳಿದರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇವಾಗ ನಾನು ನಾರ್ಮಲ್ ಆಗಿ ಹಾಗಲಕಾಯಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅದಕ್ಕೆ ಉಪ್ಪು ಮತ್ತು ಅರಿಶಿನ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಪಕ್ಕದಲ್ಲಿ ಇಟ್ಕೊಳ್ತಾ ಇದ್ದೀನಿ. ಏನಕ್ಕೆಂದರೆ ಸ್ವಲ್ಪ ಕಹಿನ ನಾನು ತೆಗಿತೀನಿ. ಏನಕ್ಕೆಂದರೆ ಮಕ್ಕಳಿಗೆ ನಾನು ತಿನ್ನಿಸೋದ್ರಿಂದ ಸ್ವಲ್ಪ ನಾನು ಮಕ್ಕಳು ಇಷ್ಟಪಟ್ಟು ತಿನ್ನೋ ಥರ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇರ್ತೀನಿ. ನೀವು ಕಹಿ ತೆಗೆದಿದ್ದೇನೂ ಕೂಡ ಮಾಡ್ಬೋದು, ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಬಟ್ ಮಕ್ಕಳು ಸ್ವಲ್ಪ ಹಠ ಮಾಡ್ತಾರೆ ಅಂತ ನಾನು ಒನ್ ಟೈಮ್ ಕಹಿಯನ್ನು ತೆಗಿತೀನಿ. ಇವಾಗ ಒಂದು ಚಿಕ್ಕ ಪ್ಯಾನನ್ನು ತಗೊಂಡು ಅದಕ್ಕೆ ಉದ್ದಿನಬೇಳೆ ಕಡಲೆಬೇಳೆನ ಹಾಕ್ಕೊಂಡು ಲೈಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಯಾವಾಗಲೂ ಫ್ರೈ ಮಾಡ್ಕೊಳ್ಳುವಾಗ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಳ್ಬೇಕು. ಇದಕ್ಕೆ ನಾನು ಇವಾಗ ಜೀರಿಗೆ ಮತ್ತು ಧನಿಯಾ ಕಾಳು ಎರಡನ್ನೂ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಅದನ್ನು ಹಾಕ್ಕೊಂಡು ಈ ಥರ ನಾವು ಲೈಟಾಗಿ ಫ್ರೈ ಮಾಡಿಕೊಂಡು ಸ್ಟವ್ ಇಂದ ಕೆಳಗಡೆ ಇಟ್ಕೊಂಡು ಇವಾಗ ಇದಕ್ಕೆ ಸ್ವಲ್ಪ ಒಂದು ಬೆಳ್ಳುಳ್ಳಿ ಎಸಲನ್ನ ಹಾಕೊಳ್ಬೇಕು. ಒಂದು ಅರ್ಧ ಗೆಡ್ಡೆ ಬೆಳ್ಳುಳ್ಳಿಯನ್ನು ಹಾಕೊಂಡಿದ್ದೀನಿ ನಾನಿಲ್ಲಿ. ಹಾಗೆ ಅದ್ರ ಜೊತೆ ಒಂದು ಎರಡು ಒಣಮೆಣಸಿನ್ಕಾಯಿನ ಹಾಕೊಂಡಿದ್ದೀನಿ. ಖಾರ ನಿಮಗೆ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಕೂಡ ಸೇರಿಸ್ಕೋಬಹುದು. ಇದನ್ನ ಇವಾಗ ತಣ್ಣಗಾಗ್ಲಿಕ್ಕೆ ಒಂದು ಪ್ಲೇಟಲ್ಲಿ ಹಾಕ್ಬಿಟ್ಟು ಇಡುವ. ಅದಕ್ಕೂ ಮುಂಚೆ ನಾನಿಲ್ಲಿ ನೋಡಿ ಒಣ ಕೊಬ್ಬರಿನ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಇದಕ್ಕೆ ಹಸಿ ಕೊಬ್ಬರಿನ ಕೂಡ ಹಾಕೊಳ್ಬಹುದು. ಬಟ್ ಹಸಿ ಕಾಯಿ ತೆಂಗಿನಕಾಯಿ ಹಾಕೊಳ್ಳುವಾಗ ಅದು ಫ್ರೈ ಮಾಡ್ತಿರಲ್ವ ಅವಾಗ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಏನಕ್ಕೆಂದ್ರೆ ನೀವು 2-3 ದಿನ ಚೆನ್ನಾಗಿ ಅದನ್ನ ಇಟ್ಕೊಂಡ್ರು ಹಾಳಾಗಲ್ಲ. ಇಲ್ಲಿ ನಾನು ಒಣ ಕೊಬ್ಬರಿ ಇತ್ತು ಅಂತ ಹೇಳಿ ಅದನ್ನೇ ಯೂಸ್ ಮಾಡಿದ್ದೀನಿ. ಅದನ್ನ ಇದರಲ್ಲಿ ಸೇರಿಸ್ಕೊಂಡು ಸ್ವಲ್ಪ ಹೊತ್ತು ಈ ತರ ತಣ್ಣಗಾಗ್ಲಿಕ್ಕೆ ಬಿಡಬೇಕು. ಆ ಗ್ಯಾಪಲ್ಲಿ ಅದು ತಣ್ಣಗಾಗೋವರೆಗೂ ನಾನಿವಾಗ ಈ ಏನು ಮಿಕ್ಸ್ ಮಾಡಿಟ್ಟಿದ್ದೆ ಅಲ್ವಾ ಉಪ್ಪು ಮತ್ತೆ ಅರಿಶಿನ, ಆ ಹಾಗಲಕಾಯಿನ ನಾನಿಲ್ಲಿ ತೆಗೆದು ಹಿಂಡ್ಕೊಳ್ತಾ ಇದ್ದೀನಿ. ನಾನು ಒಂದೇ ಸಲ ಈ ತರ ಹಿಂಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕಹಿ ಅನ್ನೋದು ಕಡಿಮೆ ಆಗಿದ್ರೆ ಮಕ್ಳಿಗೂ ಇಷ್ಟ ಆಗುತ್ತೆ, ಅವ್ರಿಗೆ ಗೊತ್ತೇ ಆಗಲ್ಲ ಹಾಗಲಕಾಯಿಂದ ಮಾಡಿದ ಪಲ್ಯ ಅಂತ ಹೇಳಿ. ಇವಾಗ ನಾನಿಲ್ಲಿ ಸ್ವಲ್ಪ ಆಯಿಲನ್ನ ಹಾಕೊಂಡಿದ್ದೀನಿ. ನಾನಿಲ್ಲಿ ಕೊಕೊನಟ್ ಆಯಿಲ್ನ ಯೂಸ್ ಮಾಡಿದ್ದೀನಿ. ನೀವು ಬೇರೆ ಯಾವ ಆಯಿಲ್ನ ಬೇಕಾದರೂ ಯೂಸ್ ಮಾಡ್ಬೋದು. ಸೊ ಈ ಥರ ಸ್ವಲ್ಪ ಜಾಸ್ತಿನೇ ಆಯಿಲ್ ಹಾಕ್ಕೊಂಡು ಒಂದು 4-5 ಸ್ಪೂನ್ ಅನ್ಕೊಳ್ಳಿ ಹಾಕ್ಕೊಂಡು ಈ ಥರ ಫ್ರೈ ಮಾಡ್ಕೊಳ್ಬೇಕು ನೀಟಾಗಿ. ಇವಾಗ ನಾನು ಅದು ಫ್ರೈ ಆಗೋಷ್ಟರಲ್ಲಿ ಇಲ್ಲಿ ಏನು ರೋಸ್ಟ್ ಮಾಡ್ಕೊಂಡಿದ್ದ ಐಟಮ್ಸ್ನೆಲ್ಲ ಹಾಕ್ಕೊಂಡು ಅದಕ್ಕೆ ಸ್ವಲ್ಪನೇ ಹುಣಸೆ ಹಣ್ಣು ಹಾಕ್ಕೊಂಡು ಹಾಗೆ ಸ್ವಲ್ಪ ಬೆಲ್ಲನ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಮತ್ತೆ ಸ್ವಲ್ಪ ಅರಿಶಿನ ಸೇರಿಸ್ಕೊಂಡು ನೀರು ಹಾಕೊಳ್ದೇನೆ ರುಬ್ಕೊಂಡು ಬರಬೇಕು. ಇವಾಗ ಇದು ಫ್ರೈ ಆಗಿದೆ ನೋಡಿ. ಇದನ್ನ ಚೆನ್ನಾಗಿ ಫ್ರೈ ಮಾಡಬೇಕು. ನಾವು ಆಯಿಲಲ್ಲಿ ಫ್ರೈ ಮಾಡಿದ್ಮೇಲೆ ಈ ಹಾಗಲಕಾಯಿ ಎಲ್ಲ ಲೈಟ್ ಆಗಿ ನಮಗೆ ಆಗುತ್ತೆ. ಆ ಟೈಮಲ್ಲಿ ನಾವು ಈ ಮಿಕ್ಸ್ ಏನು ಪೇಸ್ಟ್ ಮಾಡ್ಕೊಂಡಿದ್ವಲ್ವಾ ಅದನ್ನ ಸೇರಿಸ್ಕೊಂಡ್ರೆ ಆಯ್ತು. ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ನಿಜವಾಗ್ಲೂ ಈ ಒಂದು ಫ್ಲೇವರ್ ಆಗಿರ್ಬೋದು, ಬಿಸಿ ಬಿಸಿ ಅನ್ನಕ್ಕೆ ಇದನ್ನ ಸೇರಿಸ್ಕೊಂಡು ತಿಂತಾ ಇದ್ರಂತೂ ನಿಜವಾಗ್ಲೂ ನನಗೆ ನಮ್ಮ ಮನೇಲಿ ಚಿಕನ್ ಇದ್ರೂ ನಾನು ಇದರಲ್ಲೇ ತಿಂತೀನಿ, ಅಷ್ಟೊಂದು ಖುಷಿ ಅನ್ಸುತ್ತೆ. ನೀವು ನಿಜವಾಗ್ಲೂ ಒಮ್ಮೆ ಟ್ರೈ ಮಾಡಿಬಿಟ್ಟು ನೋಡಿ, ನಿಜವಾಗ್ಲೂ ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ. ಇವಾಗ ನಿಮಗೆ ಉಪ್ಪು ಖಾರ ಏನಾದರೂ ಹೆಚ್ಚು ಕಡಿಮೆ ಅನಿಸಿದ್ರೆ ನೀವು ಇಲ್ಲಿ ಸೇರಿಸ್ಕೊಳ್ಬಹುದು. ಹಾಗಲಕಾಯಿ ಏನಪ್ಪಾ ಅಂತ ಹೇಳಿದ್ರೆ ಸ್ಟಾರ್ಟಿಂಗ್ ಅಲ್ಲಿ ಅದು ಕಟ್ ಮಾಡುವಾಗೆಲ್ಲ ತುಂಬಾ ಜಾಸ್ತಿ ಅನ್ಸುತ್ತೆ. ಬಟ್ ಈ ತರ ಅದು ಆಯಿಲ್ ಅಲ್ಲಿ ಫ್ರೈ ಮಾಡಿದ್ಮೇಲೆ ಅದರ ಕ್ವಾಂಟಿಟಿ ಅನ್ನೋದು ಕಡಿಮೆ ಆಗ್ಬಿಡುತ್ತೆ. ಸೊ ಇದಕ್ಕೆ ನನಗೆ ಉಪ್ಪು ಸ್ವಲ್ಪ ಕಡಿಮೆ ಅನ್ಸಿತ್ತು, ನಾನಿವಾಗ ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ. ತುಂಬಾನೇ ಹೆಲ್ದಿ ಆಗಿರುವಂತ ರೆಸಿಪಿ ಇದು. ಹಾಗೆ ಮಾಡೋದು ಕೂಡ ಜಾಸ್ತಿ ಕಷ್ಟ ಏನಿಲ್ಲ, ಬೇಗನೆ ಮಾಡ್ಕೊಳ್ಬಹುದು. ಹೇಗನ್ಸಿತ್ತು ನಿಮಗೆ ಈ ರೆಸಿಪಿ ಅಂತ ಹೇಳಿ ಖಂಡಿತ ಕಮೆಂಟ್ ಮಾಡಿಬಿಟ್ಟು ತಿಳಿಸಿ. ಯಾರಾದರೂ ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್.